ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ. ಅಲ್ಲ, ವ್ಯಂಗ್ಯ ಅಂತಂದರೆ ಈಗ ನೋಡಿದ್ರಲ್ಲ, ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂಥೇಳಿ. ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ, ಅವರು 18 ಜನರನ್ನು ಏನೋ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ, ಇವೆಲ್ಲವೂ ಕೂಡ ಹನಿ ಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ ಅವರು ರೈಸ್ ಮಾಡ್ತಾರೆ, ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ. ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದಕ್ಕೆ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಆ ಚರ್ಚೆಗೆ ಅವಕಾಶ ಇಲ್ಲದೇ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ, ಈ ಬಾರಿ ಬಡ್ಜೆಟ್ಟು ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಲೇ ಇಲ್ಲ. ಬರೀ ಕೂಗಾಟ ಗದ್ದಲದಿಂದನೇ ವಿಧಾನಸಭೆ ಮುಗೀತು. ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರು. ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ, ಭಾರತ ದೇಶದ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು. ಇಲ್ಲಿಂದನೇ ಆದರ್ಶ ರಾಜಕಾರಣಿಗಳು ಇದ್ದದ್ದು ಕರ್ನಾಟಕ ರಾಜ್ಯದಲ್ಲೇ. ಆದರೆ ಈ ಪರಿಸ್ಥಿತಿ ಆಗ್ತಾಯಿದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಇಂತಹ ವಿಚಾರಗಳಿಂದ ರಾಜ್ಯದ ಜನತೆಗೆ ಯಾವ ರೀತಿ ರಾಜ್ಯದ ಜನತೆ ಅಭಿವೃದ್ಧಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದರೆ ಜನರಿಗೆ ಸಮಾಧಾನ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಇದು ನೋಡಿ ಎಲ್ಲ ಜನತೆಗೂ ಕೂಡ ಮನಸ್ಸಿಗೆ ತುಂಬ ನೋವಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ. ಏನು ಮಾತುಕತೆ? ಇದ್ದಕ್ಕಿದ್ದಂಗೆ ಏನು ಬೆಳವಣಿಗೆ, ಏನಾದರೂ JDS ವಲಯದಲ್ಲಿ ಚರ್ಚೆ ಆಗಿದೆಯಾ ಅಂತ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಇದೇನು ಕಾಂಗ್ರೆಸ್ಸು, BJP JDS ಜನಕ್ಕೆ ನಾನೇನು ಹೇಳಿದೆ, ಸಿದ್ದರಾಮಯ್ಯನವರು 2004ರಲ್ಲೇ ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದರು. ಆವಾಗ ಸಿದ್ದರಾಮಯ್ಯನವರು ಅದಾದಮೇಲೆ 2013ಕ್ಕಾದರು, 9 ವರ್ಷ ಆದಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾಯಿದ್ರೆ ಯಾವತ್ತು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರಲ್ಲಿ ನೋಡಿದ್ರೆ, TV ಗಳಲ್ಲಿ ನೋಡಿದ್ರೆ, ಅವರು ಹತ್ತಿರದಿಂದ ಕೂತು ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದ್ದಾರೋ ರಾಜಕೀಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ತಟಸ್ಥ. ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ. ಏನು ವ್ಯಂಗ್ಯನಾಗ ಅಲ್ಲ, ವ್ಯಂಗ್ಯ ಅಂತಂದರೆ
ಈಗ ನೋಡಿದ್ರಲ್ಲ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂತೇಳಿ ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಅವರು 18 ಜನರನ್ನು ಏನೋ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ ಇವೆಲ್ಲವೂ ಕೂಡ ಹನಿ ಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ ರೈಸ್ ಮಾಡ್ತಾರೆ, ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ. ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದಕ್ಕೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಆ ಚರ್ಚೆಗೆ ಅವಕಾಶ ಇಲ್ಲದೇ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ ಈ ಬಾರಿ ಬಡ್ಜೆಟ್ಟು ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಲೇ ಇಲ್ಲ. ಬರೀ ಕೂಗಾಟ ಗದ್ದಲದಿಂದನೇ ವಿಧಾನಸಭೆ ಮುಗೀತು. ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರು. ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ ಭಾರತ ದೇಶದ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು. ಇಲ್ಲಿಂದನೇ ಆದರ್ಶ ರಾಜಕಾರಣಿಗಳು ಇದ್ದದ್ದು ಕರ್ನಾಟಕ ರಾಜ್ಯದಲ್ಲೇ. ಆದರೆ ಈ ಪರಿಸ್ಥಿತಿ ಆಗ್ತಾಯಿದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಇಂತಹ ವಿಚಾರಗಳಿಂದ ರಾಜ್ಯದ ಜನತೆಗೆ ಯಾವ ರೀತಿ ರಾಜ್ಯದ ಜನತೆ ಅಭಿವೃದ್ಧಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದರೆ ಜನರಿಗೆ ಸಮಾಧಾನ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಇದು ನೋಡಿ ಎಲ್ಲ ಜನತೆಗೂ ಕೂಡ ಮನಸ್ಸಿಗೆ ತುಂಬ ನೋವಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ. ಏನು ಮಾತುಕತೆ? ಹಾಂ, ಇದ್ದಕ್ಕಿದ್ದಂಗೆ ಏನು ಬೆಳವಣಿಗೆ, ಏನಾದರೂ JDS ವಲಯದಲ್ಲಿ ಚರ್ಚೆ ಆಗಿದೆಯಾ ಅಂತ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಇದೇನು ಕಾಂಗ್ರೆಸ್ಸು, BJPಯೋ JDS ಜನಕ್ಕೆ ಈಗ DK ಶಿವಕುಮಾರ್ ಅವರು CM ಆಗಬೇಕು ಅಂತಿದ್ದಾರೆ. ಒಂದಿನ ಆಯ್ತಾರೆ ಅಂತ ತಾವು ಸಹ ಭವಿಷ್ಯ ಹೇಳಿದ್ರಿ. ನಾನೇನು ಹೇಳಿದೆ ಸಿದ್ದರಾಮಯ್ಯನವರು 2004ರಲ್ಲೇ ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದರು. ಆವಾಗ ಸಿದ್ದರಾಮಯ್ಯನವರು ಅದಾದಮೇಲೆ 2013 9 ವರ್ಷ ಆದಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾಯಿದ್ರೆ ಯಾವತ್ತು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾರು ಆಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ಪ್ರಯತ್ನದ ಒಂದು ಭಾಗನ ಅಂತ 100ಕ್ಕೆ 100 ಅವರು ಪೇಪರಲ್ಲಿ ನೋಡಿದ್ರೆ, TVಗಳಲ್ಲಿ ನೋಡಿದ್ರೆ, ಅವರು ಹತ್ತಿರದಿಂದ ಕೂತು ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದ್ದಾರೋ ರಾಜಕೀಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ತಟಸ್ಥ ರಾಜಕಾರಣ ಕರ್ನಾಟಕದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಭಾಳ ವೇಗವಾಗಿ ಬೆಳೀತಾ ಇದೆ ಅಂತ. ಕರ್ನಾಟಕ ರಾಜ್ಯದಲ್ಲಿ ವೇಗವಾಗಿ ಪ್ರಜಾಪ್ರಭುತ್ವ ಭಾಳ ಸ್ಪೀಡಾಗಿ ಬೆಳೀತಾ ಇದೆ ಅಂತ. ಅಲ್ಲ, ವ್ಯಂಗ್ಯ ಅಂತಂದರೆ ಈಗ ನೋಡಿದ್ರಲ್ಲ ಎಲ್ಲ ಪ್ರತಿಯೊಂದರಲ್ಲೂ ಕೂಡ ನೋಡಿದ್ರಲ್ಲ ಏನೇನಾಗಿದೆ ಅಂತೇಳಿ. ವಿಧಾನಸಭೆಯಲ್ಲಿ ಚರ್ಚೆ ಮುಕ್ತ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ, ಅವರು 18 ಜನರನ್ನು ಏನೋ ಸಸ್ಪೆಂಡ್ ಮಾಡಿರ್ತಕ್ಕಂಥ ವಿಚಾರ, ಇವೆಲ್ಲವೂ ಕೂಡ ಹನಿ ಟ್ರ್ಯಾಪು ಆಗಿದೆ ಅಂಥೇಳಿ ಇದೇ ಯತ್ನಾಳ್ ಅವರು ರೈಸ್ ಮಾಡ್ತಾರೆ,
ಸುನಿಲ್ ಅವರು ಯತ್ನಾಳ್ ಅವರು ರೈಸ್ ಮಾಡ್ತಾರೆ. ಈ ಕಡೆಯಿಂದ ರಾಜಣ್ಣವರು ಕೂಡ ಈ ಥರ ಆಗಿದೆ ಅಂತ ಹೇಳಿದ್ದಾರೆ ವಿಧಾನಸಭೆಯಲ್ಲಿ. ಅದಕ್ಕೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ಬರೂ ಉತ್ತರ ಕೊಟ್ಟಿದ್ದಾರೆ. ಆ ವಿಚಾರ ಅಲ್ಲಿಗೆ ಬಿಟ್ಟು ಉಳಿದ ವಿಚಾರ ಚರ್ಚೆ ಮಾಡಬೇಕಾಗಿತ್ತು. ಆ ಚರ್ಚೆಗೆ ಅವಕಾಶ ಇಲ್ಲದೇ ಬಡ್ಜೆಟ್ ಓದ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಜನಕ್ಕೆ ಏನಾಗಿದೆ, ಈ ಬಾರಿ ಬಡ್ಜೆಟ್ಟು ಏನು ಹೇಳಿದ್ರು ಸಿದ್ದರಾಮಯ್ಯರು ಅಂತಕ್ಕಂಥದ್ದು ಕೂಡ ಯಾರಿಗೂ ತಿಳಿಲೇ ಇಲ್ಲ. ಬರೀ ಕೂಗಾಟ ಗದ್ದಲದಿಂದನೇ ವಿಧಾನಸಭೆ ಮುಗೀತು. ಆದರೆ ವಿಧಾನಸಭಾ ಇತಿಹಾಸ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ್ದೇ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಇತಿಹಾಸ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ಸಾಹಿತಿಗಳಿರ್ಬೋದು, ಬರಹಗಾರರಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವರೆಲ್ಲರೂ ಕೂಡ ನಮ್ಮ ರಾಷ್ಟ್ರಕ್ಕೆ ಒಂದು ಆದರ್ಶವನ್ನು ಕೊಟ್ಟಂಥವ್ರು. ರಾಜಕಾರಣಿಗಳು ಕೂಡ ನಮ್ಮ ರಾಷ್ಟ್ರದ ಭಾರತ ದೇಶದ ರಾಜಕೀಯ ಕರ್ನಾಟಕ ರಾಜ್ಯದಿಂದನೇ ಪ್ರಾರಂಭ ಆಗ್ತಿತ್ತು. ಇಲ್ಲಿಂದನೇ ಆದರ್ಶ ರಾಜಕಾರಣಿಗಳಿದ್ದದ್ದು ಕರ್ನಾಟಕ ರಾಜ್ಯದಲ್ಲೇ. ಆದರೆ ಈ ಪರಿಸ್ಥಿತಿ ಆಗ್ತಾಯಿದೆ ಅಂತ ಹೇಳಿದ್ರೆ ಎಲ್ರಿಗೂ ಮನಸ್ಸಿಗೆ ನೋವಾಗಿದೆ. ಇಂತಹ ವಿಚಾರಗಳಿಂದ ರಾಜ್ಯದ ಜನತೆಗೆ ಯಾವ ರೀತಿ ರಾಜ್ಯದ ಜನತೆ ಅಭಿವೃದ್ಧಿ ಬಗ್ಗೆ, ಸಮಸ್ಯೆಗಳ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆಗಿದ್ದರೆ ಜನರಿಗೆ ಸಮಾಧಾನ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಇದು ನೋಡಿ ಎಲ್ಲ ಜನತೆಗೂ ಕೂಡ ಮನಸ್ಸಿಗೆ ತುಂಬ ನೋವಾಗಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಅಂತ. ಏನು ಮಾತುಕತೆ? ಹಾಂ, ಇದ್ದಕ್ಕಿದ್ದಂಗೆ ಏನು ಬೆಳವಣಿಗೆ, ಏನಾದರೂ JDS ವಲಯದಲ್ಲಿ ಚರ್ಚೆ ಆಗಿದೆಯಾ ಅಂತ? ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ. ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್ನು. ಇದೇನು ಕಾಂಗ್ರೆಸ್ಸೋ, BJPಯೋ JDS ಜನಕ್ಕೆ ಈಗ DK ಶಿವಕುಮಾರ್ ಅವರು CM ಆಗಬೇಕು ಅಂತಿದ್ದಾರೆ. ಒಂದಿನ ಆಯ್ತಾರೆ ಅಂತ ತಾವು ಸಹ ಭವಿಷ್ಯ ಹೇಳಿದ್ರಿ. ನಾನೇನು ಹೇಳಿದೆ ಸಿದ್ದರಾಮಯ್ಯನವರು 2004ರಲ್ಲೇ ಮುಖ್ಯಮಂತ್ರಿ ಅಂತೇಳಿ ರಾಜ್ಯಾದ್ಯಂತ ನಾವೆಲ್ಲ ಪ್ರಚಾರ ಮಾಡಿದ್ವಿ. ಮುಖ್ಯಮಂತ್ರಿ ಅಂತೇಳಿ ಧರ್ಮಸಿಂಗ್ ಆದರು. ಆವಾಗ ಸಿದ್ದರಾಮಯ್ಯನವರು ಅದಾದಮೇಲೆ 2013 9 ವರ್ಷ ಆದಮೇಲೆ. ಹಂಗೆ DK ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾಯಿದ್ರೆ ಯಾವತ್ತು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೀನಿ. ಸತೀಶ್ ಜಾರಕಿಹೊಳಿ ಅವ್ರಿಗೂ ಅವಕಾಶ ಇಲ್ಲ ಅಂತ ಹೇಳೋಕ್ಕಾಯ್ತದ? ಈಗ ಎಲ್ಲರೂ ಕೂಡ ಆಗ್ತಿದ್ದಾರೆ, ಅವರು ಸೀನಿಯರ್ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಾಯ್ತಾರೆ ಅನ್ನೋದು ಆಶ್ಚರ್ಯ ಏನಿಲ್ಲ. ನೂರಕ್ಕೆ 100 ಅವರು ಪೇಪರಲ್ಲಿ ನೋಡಿದ್ರೆ, TVಗಳಲ್ಲಿ ನೋಡಿದ್ರೆ, ಅವರು ಹತ್ತಿರದಿಂದ ಕೂತು ಮಾತಾಡ್ತಾ ಇರೋದು ನೋಡಿದ್ರೆ, ಅವ್ರು ಇನ್ಯಾರೋ ಮಂತ್ರಿಗಳನ್ನ ಭೇಟಿ ಮಾಡಿಸ್ತಾ ಇದ್ದಾರೆ, ಕುಮಾರಸ್ವಾಮಿಯವರು ಕರ್ಕೊಂಡೋಗಿ ಅಂತೇಳಿ ಹೇಳ್ತಾ ಇರೋದು. ಅಭಿವೃದ್ಧಿ ಮಾಡ್ತಾ ಇದ್ದಾರೋ ರಾಜಕೀಯ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾನು ತಟಸ್ಥ